ನಮಸ್ಕಾರ ಎಲ್ಲರಿಗೂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಇವತ್ತಿನ ರಾಯರ ಕತೆ ಏನಪ್ಪ ಅಂತ ಅಂದರೆ, ತುಂಬ ಜನ ರಾಯರ ಸೇವೆನ ಮಾಡ್ತಾ ಇದ್ದೀವಿ. ಆದರೆ ನಮಗೆ ಒಬ್ಬೊಬ್ಬರಂತಾರೆ ಬೇಗ ಫಲಗಳನ್ನ ಸಿಕ್ಬಿಡ್ತು. ನಮಗೆ ರಾಯರನ್ನ ನಾನು ಪೂಜೆ ಮಾಡಿ ಜಸ್ಟ್ 1 ತಿಂಗಳಾಗಿದೆ ಅಷ್ಟಕ್ಕೆ ನನಗೆ ರಾಯರು ನನಗೆ ಒಳ್ಳೇದು ಮಾಡಿದ್ದಾರೆ. ಆಮೇಲೆ ರಾಯರ ಪವಾಡಗಳು ನನ್ನ ಜೀವನದಲ್ಲಿ ತುಂಬಾ ನಡೆದಿದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ನನ್ನ ಜೀವನದಲ್ಲೂ ಅಷ್ಟೇ ರಾಯರು ಅವ್ರನ್ನ ನಾನು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿ ನನಗೆ ಒಂದು 3 ತಿಂಗಳು 4 ತಿಂಗಳು 6 ತಿಂಗಳು ಅಂತಲೇ ಅಂದ್ಕೊಳ್ಳಿ. ಅಲ್ಲಿ ಗಂಟನೂ ನನಗೆ ಯಾವುದೇ ರೀತಿ ಒಂದು ರಿಯಾಕ್ಷನನ್ನು ಆಗಲಿಲ್ಲ. ಯಾವುದೇ ರೀತಿ ಒಂದು ಪಾಸಿಟಿವ್ ವೈಬ್ ಕೂಡ ನನಗೆ ಕ್ರಿಯೇಷನ್ ಆಗಲಿಲ್ಲ. ಇನ್ನೊಬ್ರಿಗೆ ಏನಾಗುತ್ತೆ ಅಂತಂದರೆ, ಪಾಪ 2 ವರ್ಷ 3 ವರ್ಷ ಆದರೂ ರಾಯರು ಯಾವುದೇ ರೀತಿ ಒಂದು ಕರುಣೆಯನ್ನು ತೋರಿಸಿರೋದಿಲ್ಲ. ಅದು ನಮ್ಮ ಪಾಪ ಕರ್ಮಗಳ ಫಲಾನುಗುಣನೂ ಆಗಿರುತ್ತೆ ಒಂದು. ಮತ್ತು ಇನ್ನೊಂದು, ನಾವು ಯಾವ ರೀತಿ ತಪ್ಪು ಮಾಡ್ತಾಯಿದ್ದೀವಿ, ರಾಯರಿಗೆ ತಪ್ಪು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವ ಇಲ್ವಾ, ರಾಯರಿಗೆ ನನ್ನ ಕಂಡ್ರೆ ಇಷ್ಟನೇ ಇಲ್ವಾ, ಈ ಥರ ಡೌಟಲ್ಲಿ ಸುಮಾರು ಜನ ಇರ್ತಾರೆ. ಹೀಗೆ ಒಂದು ದಿನ ಅವತ್ತಿನ ಕಾಲದಲ್ಲಿ ಏನಾಗುತ್ತೆ ಅಪ್ಪ ಅಂತ ಅಂದರೆ, ಒಬ್ಬ ಭಕ್ತ ಇರ್ತಾನೆ. ಅವನು ಕೂಡ ರಾಯರ ಸೇವೆನ ಮಾಡಬೇಕು, ನಾನು ಕೂಡ ರಾಯರ ಸೇವೆನ ಮಾಡಿ ನನ್ನ ಕರ್ಮ ಫಲಗಳನ್ನು ನಾನು ಕಳ್ಕೋಬೇಕು ಅಂತ ಹೇಳಿ ಹೋಗ್ತಾನೆ. ಮತ್ತು ಅವನು ಒಂದು ಹರಕೆನೂ ಇರುತ್ತೆ ಅನಿಸುತ್ತೆ. ಮೇ ಬಿ ಏನು, ಈಗ ನಮಗೂ ಏನಾದರೂ ಒಂದು ಕೆಲಸ ಆಗಬೇಕು ಅಂತ ಆಸೆ ಇರೋರೆ ಅಲ್ವಾ, ಏನಾದರೂ ಒಂದು ರಾಯರ ಸೇವೆನ ರಾಯರನ್ನ ನಂಬಿದ್ದೀವಿ, ರಾಯರು ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳಿ ನಾವು ರಾಯರನ್ನ ಸೇವೆನ ಇಷ್ಟು ದಿನ 9 ದಿನ 21 ದಿನ 48 ದಿನ ಈ ಥರ ಸೇವೆಗಳನ್ನ ಸಲ್ಲಿಸಿ ಅವರವರ ಆಸೆ ನೆರವೇರಿದ ಮೇಲೆ ಅಲ್ಲಿಂದ ಬಂದುಬಿಡ್ತಾರೆ. ಮಂತ್ರಾಲಯದಿಂದ ನೀರಲ್ಲಿ ಸ್ನಾನ ಮಾಡಿ, ತಣ್ಣೀರಲ್ಲಿ ಬೆಳಗ್ಗೆನೇ ಎದ್ದು ಅವರು ಹೆಜ್ಜೆ ನಮಸ್ಕಾರ ಆಗಿರ್ಬೋದು, ಏನು ಅವ್ರ ಕೈಯಲ್ಲದದ್ದ ಅವರು ಸೇವೆನ ಮಾಡ್ತಾಯಿರ್ತಾರೆ. ಹೀಗೇ ಒಂದು ದಿನ ಪಾಪ ಒಬ್ಬ ಭಕ್ತ ಏನು ಮಾಡ್ತಾನೆ, ಅವನು ಕೂಡ ರಾಯರ ಸೇವೆನ ಮಾಡಲಿಕ್ಕೆ ಹೋಗ್ತಾನೆ. ಅವನು 3 ತಿಂಗಳು ಗಂಟನೂ ರಾಯರ ಸೇವೆನ ಮಾಡ್ತಾನೆ. ಆಮೇಲೆ ಅವನಿಗಿಂತ ಮುಂಚೆ ಬಂದವರೆಲ್ಲ ಮಾಡಿ ಅವರು ಸೇವೆಗಳನ್ನ ಸಲ್ಲಿಸಿ ಮನೆಗೆ ಹೊರಡ್ತಾ ಇದ್ದಾರೆ. ಬಟ್ ಇವನಿಗೆ ಮಾತ್ರ ರಾಯರು ಒಲಿತಾನೇ ಇಲ್ಲ. ಹೌದು, ರಾಯರು ನನ್ನ ಸ್ವಪ್ನದಲ್ಲಿ ಬಂದರು ಅಂಥೇಳಿ ರಾಯರನ್ನ ಸೇವೆ ಸಲ್ಲಿಸಿ ಎಲ್ಲರೂ ಹೋಗ್ತಾ ಇದ್ದಾರೆ. ಬಟ್ ಇವನ ಸ್ವಪ್ನದಲ್ಲಿ ಬರಲೇ ಇಲ್ಲ ರಾಯರು. ಇವನು ಸೇವೆನ ಸಲ್ಲಿಸ್ತಾ ಇದ್ದಾನೆ, ಬಟ್ ರಾಯರು ಬರಲಿಲ್ಲ. ಏನಾಯಿತು ಅಂತ ಅವನಿಗೂ ಅರ್ಥ ಆಗಲಿಲ್ಲ. ಅವನು 1 ತಿಂಗಳು ಕಾದ, 2 ತಿಂಗಳು ಕಾದ, 3 ತಿಂಗಳು ಕಾದ, ಕೊನೆಗೆ 6 ತಿಂಗಳು ಗಂಟನೂ ಕಾದ. ರಾಯರು ಅವನ ಸ್ವಪ್ನದಲ್ಲಿ ಬರಲೇ ಇಲ್ಲ. ಆಗ ಅವನು ಒಂದು ಕೆಲಸ ಮಾಡ್ತಾನೆ. ಅಲ್ಲಿಂದ ಮಂತ್ರಾಲಯದಿಂದ ಹೊರಟು ಡೈರೆಕ್ಟ್ ತಿರುಪತಿಗೆ ಹೋಗ್ತಾನೆ. ತಿರುಪತಿಗೆ ಹೋಗಿ ತಿರುಪತಿಲಿ ಏನು ಮಾಡ್ತಾನೆ, ಅಲ್ಲಿ ಹೋಗಿ ಒಂದು ಚೀಟಿಯಲ್ಲಿ ಬರೆದಾಕ್ತಾನೆ, ರಾಯರಿಗೆ ನಾನು ಇಷ್ಟು ದಿನ ಸೇವೆಗಳನ್ನು ಮಾಡಿದ್ದೀನಿ, ಆದರೂ ನಿಮ್ಮ ಭಕ್ತ ಏನಿದ್ದಾರೆ ನನಗೆ ಕರುಣೆನೇ ತೋರಲಿಲ್ಲ, ನನ್ನ ಸ್ವಪ್ನದಲ್ಲಿ ಬರಲೇ ಇಲ್ಲ ಅಂಥೇಳಿ ಒಂದು ಚೀಟಿಯಲ್ಲಿ ಬರೆದು ಹುಂಡಿಗೆ ಹಾಕ್ತಾನೆ. ಹುಂಡಿಗೆ ಹಾಕಿದಾಗ ಅವತ್ತಿನ ನೈಟಲ್ಲೇ ಅವನಿಗೆ ಒಂದು ಕನಸು ಬೀಳುತ್ತೆ. ಆ ಕನಸು ಹೇಗಪ್ಪ ಇರುತ್ತೆ ಅಂದರೆ, ಅವನು ಎಂದಿಗೂ ನೋಡದೇ ಇರೋವಂಥ ಒಂದು ಕನಸು ಅದು. ಅಂದರೆ ಅಷ್ಟು ವಿಚಿತ್ರವಾಗಿರುತ್ತೆ ಮತ್ತು ಅಷ್ಟು ಒಂದು ಯೂನಿಕ್ಕಾಗಿ ಬಿದ್ದಿರುತ್ತೆ ಕನಸು. ಏನಪ್ಪ ಅಂತಂದರೆ, ಒಂದು ಕೋರ್ಟ್, ಅದರಲ್ಲಿ ಜಡ್ಜಾಗಿ ನಮ್ಮ ತಿರುಪತಿ ರಾಯ ಕೂತಿರ್ತಾರೆ. ಮತ್ತು ಮತ್ತೊಂದು ಕಟಕಟೆಯಲ್ಲಿ ರಾಯರಿರ್ತಾರೆ, ಇನ್ನೊಂದು ಕಟಕಟೆಯಲ್ಲಿ ಈ ಭಕ್ತ ಇರ್ತಾನೆ. ಏನಪ್ಪ ಅಂತಂದರೆ, ಈ ಥರ ಕನಸು ಅವನಿಗೆ ಅಂತಂದರೆ, ಇವನು ಚೀಟಿ ಬರೆದು ಕಂಪ್ಲೇಂಟ್ ಮಾಡಿರೋ ಥರ ಆಗಿದೆ. ರಾಯರನ್ನು ಕೇಳ್ತಾರೆ, ಯಾಕಪ್ಪ ನೀನು ಇಷ್ಟು ದಿನ ಅವನು ಸೇವೆ ಮಾಡಿದ್ರು ನೀನು ಅವ್ರಿಗೆ ಒಲ್ದೇ ಇಲ್ವಂತೆ, ಅವ್ರ ಸ್ವಪ್ನದಲ್ಲಿ ಬರಲೇ ಇಲ್ವಂತೆ ಅಂತ ಕೇಳ್ತಾರೆ ತಿರುಪತಿಯವರು. ಆವಾಗ ಇವನು ಭಕ್ತನೂ ಕೂಡ, ನಾನು ಇಷ್ಟು ದಿನ ಸೇವೆನ ಸಲ್ಲಿಸಿದ್ದೀನಿ, ಆದರೂ ಕೂಡ ರಾಯರು ನನಗೆ ಒಳ್ಳೇದು ಮಾಡಲಿಲ್ಲ, ನಾನು ಏನು ತಪ್ಪು ಮಾಡಿದ್ದೀನಿ, ನಾನು ಏನಾಗಿದೆ, ನನಗೆ ನನ್ನ ಜೀವನನೇ ಇಷ್ಟೇನಾ ಅಂತ ಹೇಳಿ ಅವನು ಕೇಳ್ಕೊತಾ ಇರ್ತಾನೆ.
ನೆಕ್ಸ್ಟ್ ರಾಯರ ಉತ್ತರ ಏನಾಗಿರುತ್ತಪ್ಪ ಅಂತಂದರೆ, ರಾಯರು ಅಂತಾರೆ, ಅವನು ಸೇವೆನ ಸಲ್ಲಿಸಿದ್ದಾನೆ, ಅದನ್ನು ನಾನು ಒಪ್ಕೋತೀನಿ. ಆದರೆ ಅವನು ವಾದಿಂದ್ಯ ತೀರ್ಥರಲ್ಲಿ ಹೇಳಿಲ್ಲ, ಅದೇ ಅವನು ಮಾಡಿರೋ ತಪ್ಪು. ರಾಯರಿಗೆ ನಾವು ಏನೇ ಸೇವೆ ಸಲ್ಲಿಸಿದ್ರೂ ಒಂದೇ ಒಂದು ಹೆಜ್ಜೆ ನಮಸ್ಕಾರ, ಒಂದು ರೌಂಡ್ ಬಂದ್ರೂ ಕೂಡ ಅದನ್ನು ನಾವು ವಾದಿಂದ್ಯ ತೀರ್ಥರಲ್ಲಿ ಅವನು ಹೇಳಬೇಕು. ಸೊ ನಾವಾದರೂ ಅಷ್ಟೇ, ನಾವು ಯಾವುದೇ ರೀತಿ ರಾಯರಿಗೆ ಏನೇ ಸೇವೆನ ಸಲ್ಲಿಸಿದ್ರು ಫಸ್ಟು ನಾವು ವಾದಿಂದ್ಯ ತೀರ್ಥರಲ್ಲಿ ಹೇಳಿ, ನೆಕ್ಸ್ಟ್ ನಾವು ರಾಯರ ಹತ್ರ ನಾವು ನಮ್ಮ ಒಂದು ಆಸೆಗಳನ್ನೆಲ್ಲ ಈಡೇರಿಸ್ಕೋಬೋದು. ರಾಯರನ್ನು ನಾವು ನಂಬಿದರೆ ಯಾವತ್ತೂ ಕೂಡ ಕೆಡಲ್ಲ. ಸೊ ನಾವು ಈ ಥರ ತಿಳಿದೋ ತಪ್ಪು ಮಾಡಿಬಿಡ್ತೀವಿ. ರಾಯರು ಅದನ್ನೆಲ್ಲ ಕ್ಷಮಿಸಿ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ನಮಗೆ ಗೊತ್ತು. ನೀವು ಆರಾಮಾಗಿ ರಾಯರನ್ನು ನಂಬೋದು. ರಾಯರು ಕೂಡ ನಮ್ಮನ್ನು ಯಾವತ್ತಿಗೂ ಕೈ ಬಿಡೋದಿಲ್ಲ. ಯಾಕೆಂದರೆ ಅವರು ಕೂಡ ನಮ್ಮ ಥರ ಒಂದು ಮನುಷ್ಯರಾಗಿ, ಅವರು ಮನುಷ್ಯರ ಕಷ್ಟ ಏನು ಅಂತ ತಿಳಿದಿರೋ ಏಕೈಕ ದೇವ ಅಂದರೆ ಅದು ರಾಯರು ಮಾತ್ರನೇ. ಅವರು ಪಟ್ಟಂಥ ಕಷ್ಟಗಳನ್ನೆಲ್ಲ ಅವರು ನಮ್ಮ ಭಕ್ತರಿಗೆ, ಮುಂದಿನ ಪೀಳಿಗೆಗೆ ನಾನು ಪಟ್ಟಿರೋ ಕಷ್ಟನ ಪಡಬಾರ್ದು ಅಂಥೇಳಿ ಅವರು 700 ವರ್ಷಗಳ ಕಾಲ ಜನರಿಗೆ ನಾನು ಆಶೀರ್ವದಿಸಿ ನಾನು ಇರ್ತೀನಿ ಅಂತ ಹೇಳಿ ಬೃಂದಾವನದಲ್ಲಿ ಇದ್ದಾರೆ. ಹಾಗಾಗಿ ರಾಯರನ್ನು ಸೇವೆ ಸಲ್ಲಿಸಿ ನಿಮ್ಮ ಕರ್ಮ ಪುಣ್ಯಗಳನ್ನೆಲ್ಲ ತೊಳೆದುಕೊಂಡು ರಾಯರನ್ನು ನಂಬಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನೇ ಆದರೂ ಅಷ್ಟೇ, ನಾವು ಮಾಡುವಂಥ ಸೇವೆಗಳು ನಾವು ಎಲ್ಲಿಗೂ ಹೋಗೋದಿಲ್ಲ. ನಾವು ಜನರನ್ನು ನಂಬಿ ನಾವು ಕೆಟ್ಟಿದ್ದೀವಿ ಹೊರತು ದೇವರನ್ನು ನಂಬಿ ಕೆಟ್ಟಿರೋದು ಇತಿಹಾಸದಲ್ಲೇ ಇಲ್ಲ. ಸೊ ರಾಯರನ್ನು ನಂಬಿ ನಿಮ್ಮ ಕರ್ಮಗಳನ್ನೆಲ್ಲ ತೊಳೆದುಕೊಳ್ಳಿ. ಜನರನ್ನು ನಂಬಿ ನಾವು ಯಾವತ್ತಿಗೂ ಮೋಸ ಹೋಗೇ ಹೋಗ್ತೀವಿ. ದೇವ್ರನ್ನ ನಂಬಿದ್ರೆ ನಾವು ಯಾವತ್ತಿಗೂ ಮೋಸ ಹೋಗಲ್ಲ ಅಂತ ಹೇಳ್ತಾ, ನಿಮ್ಮ ಯಾವುದೇ ಸೇವೆಗಳನ್ನಾಗಿರ್ಬೋದು ನೀವು ಈ ಥರ ತಪ್ಪುಗಳನ್ನು ಮಾಡಬೇಡಿ ಅಂತ ತಿಳಿಸಿ, ಮಂತ್ರಾಲಯಕ್ಕೆ ಹೋದವರೆಲ್ಲ ರಾಯರನ್ನ ಆದಷ್ಟು ಬೇಗ ಯಾರ್ಯಾರು ಮಂತ್ರಾಲಯಕ್ಕೆ ಹೋಗಿಲ್ಲ ಅವ್ರಿಗೆಲ್ಲರಿಗೂ ಅವಕಾಶ ಸಿಗಲಿ. ನನ್ನ ರಾಯರು ಕೂಡ ಅವ್ರಿಗೆ ಜ್ಞಾನ ಕೊಟ್ಟು ಕರೆಸ್ಕೊಳ್ಳಿ. ನಾವು ಎಷ್ಟೇ ದುಡ್ಡು ಮಡಗಿದ್ರು ಅಷ್ಟೇ ರಾಯರ ಮುಂದೆ ಹೋಗಿ ನಿಂತ್ಕೊಳ್ಳೋಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಅವರು ದೃಷ್ಟಿಸಿ ನೀನು ಬಾ ಮಗನೇ ಮಗಳೇ ಅಂದರೆ ಮಾತ್ರನೇ ಹೋಗೋಕ್ಕಾಗೋದು. ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.